ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಿನ್ನೆ ನಡೆದಂತ ವಾರದ ಕತೆ ಕಿಚ್ಚನ ಜೊತೆ ರಿವ್ಯೂಗೆ ತಮ್ಗೆಲ್ಲರಿಗೂ ಸ್ವಾಗತ. ನಾನೇನು ಇಂದಿನ ಎಪಿಸೋಡ್ನ ರಿವ್ಯೂದಲ್ಲಿ ಹೇಳಿದ್ದೆ, 100% ಕಿಚ್ಚ ಅವರು ಮನೆಯವರ ಜನಗಳಿಗೆ ಎಲ್ಲರಿಗೂ ಒಂದು ರೀತಿ ಎಚ್ಚೆತ್ಕೊಳ್ಳೋ ರೀತಿ ಬುದ್ಧಿ ಹೇಳ್ತಾರೆ, ಅವ್ರಿಗೆ ಯಾವ ರೀತಿ ಮನೇಲಿ ಇರಬೇಕು ಅನ್ನೋದನ್ನ ಗೈಡೆನ್ಸ್ ಕೊಡ್ತಾರೆ ಅಂತ ಹೇಳಿದ್ದೆ. ಅದು ಈ ಒಂದು ಎಪಿಸೋಡ್ನಲ್ಲಿ ನಿಜ ಆಗಿದೆ. ಮನೆಯಲ್ಲಿ ಯಾರೆಲ್ಲ ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ, ಬೇರೆಯವ್ರನ್ನ ಮುಂದೆ ತಳ್ಳಕ್ ಟ್ರೈ ಮಾಡ್ತಾ ಇದಾರೆ, ಮತ್ತೆ ಅವ್ರ ಆಟನ ಇನ್ನು ಯಾರ್ಯಾರು ಪ್ರಾರಂಭ ಮಾಡಿಲ್ಲ, ಅವ್ರು ಇರೋದೇನೆ ಕರೆಕ್ಟ್ ಅಂತ ಯಾರ್ಯಾರೆಲ್ಲ ಅನ್ಕೊಂಡಿದ್ದಾರೆ ಅಂತವ್ರಿಗೆಲ್ಲ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಫೈರ್ನ ರೀತಿಯಲ್ಲೇ ಕಿಚ್ಚ ಸುದೀಪ್ ಅವರು ಬುದ್ಧಿ ಹೇಳಿದ್ರು. ಮೊದಲಿಗೆ ಕಿಚ್ಚ ಸುದೀಪ್ ಅವರು ತುಂಬಾನೇ ಸ್ವಲ್ಪ ಬುದ್ಧಿ ಹೇಳಿದ್ ಯಾರಿಗೆ ಅಂದ್ರೆ ಸುದಿ ಅವರು ಏನು ಆ ಟಾಸ್ಕ್ ನ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದಂತ ರೀತಿ ಆಗಿರ್ಬೋದು, ಅವರು ಮಾತಾಡಿದಂತ ಮಾತುಗಳಾಗಿರ್ಬೋದು, ಕೆಲವಷ್ಟು ಏನು ಶೋ ನೋಡುವಂತಹ ವೀಕ್ಷಕರಿಗೆ ಇಷ್ಟ ಆಗಿರ್ಲಿಲ್ಲ. ಅಂಡ್ ಇದರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಸುದೀಪ್ ಸರ್ ಮಾತಾಡ್ಲೇಬೇಕು ಅಂತ ಎಷ್ಟೋ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಹ ಏನು ವಾಯ್ಸನ್ನ ಎತ್ತಿದ್ದು ನಿಜ. ಅದೇ ರೀತಿ ಕಿಚ್ಚ ಅವರು ಇದರ ಕುರಿತಾಗಿ ಮಾತಾಡಿದ್ರು. ಸುದಿ ಅವರಿಗೆ ಒಂದು ರೇಂಜ್ಗೆ ಕ್ಲಾಸ್ ತಗೊಂಡ್ರು. ನಿಮ್ಗೆ ಗೇಮ್ನ ಬಗ್ಗೆ ನಿಜವಾಗ್ಲೂ ಗೊತ್ತಿತ್ತ? ಯಾಕೆ ಮ್ಯಾನಿಪುಲೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ ಜನಗಳಿಗೆ ಎಲ್ಲ ಗೊತ್ತಾಗುತ್ತೆ, ಯಾರು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ, ಯಾರು ಕರೆಕ್ಟಾಗಿ ಆಡ್ತಾ ಇದ್ದಾರೆ, ಯಾರು ಕರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲಾನು ಜನಗಳಿಗೆ ಗೊತ್ತಿದೆ ಅಂದ್ಬಿಟ್ಟು ಸುದಿ ಅವ್ರಿಗೆ ಬುದ್ಧಿ ಹೇಳಿದ್ರು. ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ನಾವು ಇರೋಂಥ ಬಿಹೇವಿಯರ್ ಇಂಪಾರ್ಟೆಂಟ್. ನೀವೇನು ಗ್ರ್ಯಾಂಡ್ ಲಾಂಚ್ ನಲ್ಲಿ ತೋರಿಸ್ತೀನಿ ಅಂತ ಬಂದಿದ್ದು, ಇದೇನ ತೋರ್ಸಕ್ ಬಂದಿದ್ದು ನೀವು ಅನ್ನೋ ರೀತಿಯಲ್ಲಿ ಅವರಿಗೆ ಮುಂದಿನ ದಿನಗಳು ಎಚ್ಚೆತ್ತುಕೊಂಡು ಆಡಬೇಕು, ಮಾತಿನ ಮೇಲೆ ಹಿಡಿತಾ ಇರಬೇಕು ಅನ್ನೋದು ಸ್ವಲ್ಪ ಅರ್ಥ ಆಗೋ ರೀತಿ ಮಾತಾಡಿದ್ರು. ನಂತರ ಸುದೀಪ್ ಸರ್ ಏನು ಈ ಮಂಜು ಭಾಷಿಣಿ ಅವರು ಇದ್ದಾರೆ, ಮತ್ತೆ ರಶಿಕಾ ಅವರು ಇದ್ದಾರೆ, ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ಅವರು ಏನು ಈ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದನ್ನೇ ಬಿಗ್ ಬಾಸ್ ಮನೆಯಲ್ಲಿ ಸಕ್ಸೀಡ್ ಆಗ್ಬಿಡ್ತೀವಿ ಅಂತ ಅನ್ಕೊಂಡಿದ್ದಾರೆ ಅಂತ. ಅದೇ ರೀತಿ ಸುದೀಪ್ ಸರ್ ಸಹ ಕೇಳಿದ್ರು, ನೀವು ಬಿಗ್ ಬಾಸ್ ಮನೇಲಿ ಅಡಿಗೆ ಮಾಡ್ತಾ ಇದ್ದೀರಾ, ನಿಜ ಅಡಿಗೆ ಮಾಡೋದು ಕಷ್ಟದ ಕೆಲಸನೇ ನಿಜ, ಬಟ್ ನೀವು ಆ ಬಿಗ್ ಬಾಸ್ ಮನೆಗೆ ಹೋಗಿರೋದು ಅಡಿಗೆ ಮಾಡ್ಕೊಂಡು ಎಲ್ಲರಿಗೂ ಅಡಿಗೆ ಬಡಿಸೋದಿಕ್ಕೇನ ಅಥವಾ ಬಿಗ್ ಬಾಸ್ ಟೈಟಲ್ ನ ವಿನ್ ಆಗೋದಿಕ್ಕೆ ಆ ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ ಅಂದ್ಬಿಟ್ಟು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಗೆ ಯಾಕೆ ಅವ್ರು ಹೋಗಿದ್ದಾರೆ, ಏನು ಬಿಗ್ ಬಾಸ್ ಮನೇಲಿ ಮಾಡ್ಬೇಕು ಅಂತ ಅರ್ಥ ಆಗೋ ರೀತಿಯಲ್ಲಿ ರಶಿಕಾ ಅವರಿಗೂ ಮತ್ತೆ ಮಂಜು ಭಾಷಿಣಿ ಅವ್ರು ಇಬ್ಬರಿಗೂ ಸ್ವಲ್ಪ ಕ್ಲಾಸ್ ತಗೊಂಡ್ರು. ಸೊ ಈ ಕ್ಲಾಸ್ ನಿಂದ ಏನಾದ್ರೂ ಮಂಜು ಭಾಷಿಣಿಯವರು ಮತ್ತೆ ರಶಿಕಾ ಅವರು ಎಚ್ಚೆತ್ಕೊಳ್ಬಹುದಾ, ಮುಂದಿನ ದಿನಗಳಲ್ಲಿ ನಾಳೆ ಎಪಿಸೋಡ್ಗಳಿಂದ ಏನಾದ್ರೂ ಆಟದ ಕಡೆ ತಮ್ಮ ಇಂಡಿವಿಜುವಲ್ ಕಂಟೆಂಟ್ ನ ಕಡೆ ಗಮನ ಕೊಡ್ಬೋದಾ ಅಂತ ನೋಡ್ಬೇಕು. ನಂತರ ತುಂಬಾ ಹೊತ್ತು ಕಿಚ್ಚ ಅವರು ಕ್ಲಾಸ್ ತಗೊಂಡಿದ್ದು ಬಂದ್ಬಿಟ್ಟು ಧ್ರುವಂತ್ ಅವರು ಏನ್ ಈ ಫಸ್ಟ್ ವೀಕ್ ಫುಲ್ಲು ಮಲ್ಲಮ್ಮನವರಿಗೆ ಗೈಡೆನ್ಸ್ ಮಾಡ್ತಾ ಮಲ್ಲಮ್ಮನವ್ರಿಗೆ ಅರ್ಥ ಆಗೋ ರೀತಿ ಎಪಿಸೋಡ್ಗಳಲ್ಲಿ ಕಳಿಸ್ಕೊಳ್ತಾ ಇದ್ರು. ಅದರ ಕುರಿತಂತೆ ಧ್ರುವಂತ್ ಅವ್ರನ್ನ ಕೇಳಿದಾಗ ಧ್ರುವಂತ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಲ್ಲಮ್ಮನವರು ಜಯಶೀಲರಾದ್ರೆ ನನಗೆ ತುಂಬಾ ಖುಷಿ ಇದೆ, ಮಲ್ಲಮ್ಮನವರು ಜಯಶೀಲರಾಗ್ಲಿ ಅಂತ ಹೇಳಿದಾಗ ಬಿಗ್ ಬಾಸ್ ಮನೆಯಿಂದ ಮತ್ತೆ ನೀವೇನಕ್ಕಿದ್ದೀರಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬನ್ನಿ, ನೀವು ಮಲ್ಲಮ್ಮನವ್ರು ವಿನ್ ಆಗ್ಬೇಕಂದ್ರೆ ಮಲ್ಲಮ್ಮನವ್ರು ಒಬ್ರು ಇದ್ರೆ ಸಾಕು ಒಳಗಡೆ, ನೀವೇನಕ್ಕಿದ್ದೀರಾ ಅಂದ್ಬಿಟ್ಟು ಧ್ರುವಂತ್ ಅವ್ರಿಗೆ ಕ್ಲಾಸ್ ತಗೊಂಡಿದ್ರು ಸುದೀಪ್ ಅವರು. ನಂತರ ಅರ್ಥ ಆಗೋ ರೀತಿ ಹೇಳಿದ್ರು ಧ್ರುವಂತ್ ಅವ್ರಿಗೆ ಸುದೀಪ್ ಸರ್, ನೀವು ಆ ಬಿಗ್ ಬಾಸ್ ಮನೆಗೆ ಹೋಗಿರೋದು ಮಲ್ಲಮ್ಮನವ್ರಿಗೋಸ್ಕರ ಹೋಗಿದ್ದೀರಲ್ಲ, ನಿಮ್ಮ ಇಂಡಿವಿಜುವಲ್ ಗೇಮ್ನ ತೋರಿಸಿ ನೀವು ವಿನ್ ಆಗೋದಕ್ಕೋಸ್ಕರ ಹೋಗಿದ್ದೀರಾ, ನಿಮ್ಮ ಗೇಮ್ನ ನೀವು ಆಡಿ ನಿಮಗಿಂತ ಬೆಟರ್ ಆಗಿ ಈಗಾಗಲೇ ಮಲ್ಲಮ್ಮನವ್ರು ಆಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಸಿಂಪತಿ ಕನ್ಸರ್ನ್ ಮಲ್ಲಮ್ಮನವರಿಗೆ ಅವಶ್ಯಕತೆ ಇಲ್ಲ ಅನ್ನೋದ್ರ ಮೂಲಕ ಧ್ರುವಂತ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಎಚ್ಚೆತ್ತುಕೊಳ್ಳೋಕೆ ಸರಿಯಾದಂತಹ ರೀತಿಯಲ್ಲೇ ಪಾಠ ಹೇಳಿದ್ರು ಸುದೀಪ್ ಸರ್. ನಂತರ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಇನ್ನ ಸ್ವಲ್ಪ ಡಲ್ ಆಗಿದ್ದಾರೆ, ಲೈಕ್ ಅಭಿಷೇಕ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ನೀವಿನ್ನ ಗೇಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲರಿಗೂ ಬುದ್ಧಿಪಾಠ ಹೇಳಿದ್ರು. ಜೊತೆಗೆ ಸತೀಶ್ ಅವ್ರ ಜೊತೆನೂ ಮಾತಾಡಿದ್ರು. ಅಂಡ್ ಈ ಒಂದು ಏನು ಜಂಟಿ ಮತ್ತೆ ಒಂಟಿಗಳ ಟಾಸ್ಕ್ ನಲ್ಲಿ ಜಂಟಿಗಳು ಯಾವ ರೀತಿ ತಾವು ಜಂಟಿಗಳಾಗಿರೋದನ್ನ ಒಂದು ಡಿಸ್ಅಡ್ವಾಂಟೇಜ್ ಆಗಿ ಅವ್ರು ಅನ್ಕೊಂಡಿದ್ದಾರೆ, ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ತಾ ಇಲ್ಲ, ಅದ್ರ ಕುರಿತಂತಾಗಿ ತುಂಬಾ ಹೊತ್ತು ಮಾತಾಡಿದ್ರು. ಅಂಡ್ ಈ ವಾರ ಕಿಚ್ಚನ ಚಪ್ಪಾಳೆ ಯಾವುದೇ ಮನೆಯ ಏನು ಅಭ್ಯರ್ಥಿಗಳಿಗೆ ನೀಡಲಿಲ್ಲ. ಯಾರು ಬಿಗ್ ಬಾಸ್ ಗ್ರ್ಯಾಂಡ್ ಲಾಂಚ್ ನಲ್ಲಿ ಜಂಟಿಗಳಾಗಿ ಹೋಗ್ಬೇಕು ಅಂದ್ಬಿಟ್ಟು ವೋಟ್ ಮಾಡಿದ್ರು ಜನತೆ, ಅವರಿಗೆ ಚಪ್ಪಾಳೆ ನೀಡಿದ್ರು. ರೀಸನ್ ಏನಪ್ಪಾ ಅಂದ್ರೆ, ಜನಗಳು ಸೆಲೆಕ್ಟ್ ಮಾಡಿದ್ದು 100% ನಿಜ, ನೀವು ಆ ಮನೆಯಲ್ಲಿ ಜಂಟಿಗಳಾಗಿ ಹೋಗಿರೋದು ನಿಮಗೆ ಆ ಒಂದು ರೇಂಜಿನ ಕೆಪಾಬಿಲಿಟಿ ಇಲ್ಲ ಅಂದ್ಬಿಟ್ಟು ಜನಗಳು ನಂಬಿದ್ದಾರೆ. ಅದೇ ರೀತಿ ನೀವು ನಡ್ಕೋತಾ ಇದ್ದೀರಾ, ಜಂಟಿಗಳಾಗಿದ್ದು ಸಹ ನೀವು ಯಾವುದೇ ರೀತಿಯಲ್ಲಿ ಈ ಒಂದು ವಾರ ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ವಾರದ ಕಿಚ್ಚನ ಚಪ್ಪಾಳೆ ಆ ಒಂದು ಗ್ರ್ಯಾಂಡ್ ಲಾಂಚ್ ನ ಜನತೆ ಯಾರಿದ್ರು ವೋಟಿಂಗ್ ಮಾಡಿದ್ರು ಅವ್ರಿಗೆ ಏನು ಸುದೀಪ್ ಸರ್ ನೀಡಿದ್ರು. ಜೊತೆಗೆ
ಈ ಒಂದು ಬಿಗ್ ಬಾಸ್ ಮನೆ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು. ಈಗಾಗಲೇ 50% ಹೆಚ್ಚಿನ ರಿಪ್ಲೇಸ್ಮೆಂಟ್ ಅಭ್ಯರ್ಥಿಗಳು ಸಹ ನಮ್ಮ ಹತ್ರ ಇದ್ದಾರೆ. ಅದು ನಿಮ್ಮ ಮೈಂಡ್ ನಲ್ಲಿ ಇರ್ಲಿ ಅಂತ ಸಹ ಎಚ್ಚರಿಕೆ ನೀಡಿದ್ರು ಮನೆಗಳ ಅಭ್ಯರ್ಥಿಗೆ. ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ವಾಪಸ್ ಬಂದಿದ್ರು ಮೊದಲನೇ ದಿನಾನೇ. ರಕ್ಷಿತಾ ಶೆಟ್ಟಿ ಅವರಿಗೆ 2ನೇ ಚಾನ್ಸ್ ಕೊಟ್ಟು ಬಿಗ್ ಬಾಸ್ ಮನೆಗೆ ಕಳಿಸ್ಕೊಟ್ರು. ಬಿಗ್ ಬಾಸ್ ಸೀಸನ್ 12ರ ಎಲಿಮಿನೇಷನ್ ಪ್ರೋಸೆಸ್ ನಲ್ಲಿ ಇವತ್ತಿನ ಫಸ್ಟ್ ವಾರದ ಎಲಿಮಿನೇಟ್ ಕಂಟೆಸ್ಟೆಂಟ್ ಯಾರು, ಮತ್ತೆ ಯಾವ ಒಂದು ಆರ್ಡರ್ ನಲ್ಲಿ ಎಲಿಮಿನೇಷನ್ ನಡೀತು, ಯಾರೆಲ್ಲ ಸೇವ್ ಆದ್ರು, ಯಾವ ಒಂದು ಆರ್ಡರ್ ನಲ್ಲಿ ಸೇವ್ ಆದ್ರು ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಇವತ್ತು ಮಾಹಿತಿ ಹಂಚ್ಕೊಳಕ್ ಬಂದಿದ್ದೇನೆ. ಈ ಒಂದು ಮಾಹಿತಿ 99% ನಿಜ ಆಗಿದೆ. ನಿನ್ನೆ ಎಪಿಸೋಡ್ ನಲ್ಲಿ ನೀವು ಈಗಾಗಲೇ ನೋಡಿದೀರಾ, ಮಲ್ಲಮ್ನವರು ಸೇವ್ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ನಲ್ಲಿ ಮೊದಲಿಗೆ ಸೇವ್ ಆದಂತವರು ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು. ನಂತರ ಉಳಿದಂತಹ ಧನುಷ್, ಅಭಿಷೇಕ್ ಮತ್ತೆ ಅಶ್ವಿನಿ ಜೊತೆಗೆ ಕರಿಬಸಪ್ಪ ಮತ್ತು RJ ಅಮಿತ್ ಅವರಲ್ಲಿ ನಂತರ ಸೇವ್ ಆದಂತ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧನುಷ್ ಅವರು. RJ ಅಮಿತ್ ಅವರು ಮತ್ತೆ ಕರಿಬಸಪ್ಪ ಮತ್ತೆ ಅಶ್ವಿನಿ ಮತ್ತೆ ಅಭಿಷೇಕ್ ಅವ್ರನ್ನ ಮಧ್ಯೆ ನೆಟ್ ಟು ನೆಟ್ ಕಾಂಪಿಟೇಷನ್ ಇತ್ತು, ಲೈಕ್ ಯಾರು ಸೇವ್ ಆಗ್ಬೋದು, ಯಾರು ಎಲಿಮಿನೇಟ್ ಆಗ್ಬೋದು ಅಂತ. ಆದರೆ ಕಳೆದ ಏನು ಈ ವಾರದಲ್ಲಿ ಬರೆದಂತಹ ಎಲ್ಲ ಎಪಿಸೋಡ್ ನಲ್ಲಿ ಎಲ್ಲೋ ಒಂದು ಕಡೆ ಅಭಿಷೇಕ್ ಅವರು ಮತ್ತೆ ಅಶ್ವಿನಿ ಅವರು ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ಇವ್ರು ಕಂಟೆಂಟ್ ನೀಡ್ಬೋದು ಅಂತ ಜನಗಳಿಗೆ ಅನಿಸಿತ್ತು. ಆದ್ರೆ ಯಾವುದೇ ರೀತಿಯಲ್ಲೂ RJ ಅಮಿತ್ ಅವರು ಕರಿಬಸಪ್ಪ ಅವರು ಜನರ ಗಮನ ಸೆಳೆಯೋದ್ರಲ್ಲಿ ಈ ಒಂದು ವಾರ ಸಕ್ಸೀಡ್ ಆಗಿರ್ಲಿಲ್ಲ. ಸೊ ನಿಮ್ಗೆ ಇಲ್ಲಿ ಈಗಾಗಲೇ ಎಲ್ಲರಿಗೂ ಕ್ಲಾರಿಟಿ ಬಂದ್ಬಿಟ್ಟಿದೆ ಯಾರು ಎಲಿಮಿನೇಷನ್ ಆಗಿರ್ಬೋದು ಅಂತ. ಹೌದು ನಿಜ, ಈ ವಾರ ಎಲಿಮಿನೇಷನ್ ಆದಂತ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು RJ ಅಮಿತ್ ಅವರು ಮತ್ತೆ ಕರಿಬಸಪ್ಪ ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂಟಿಗಳು ಮತ್ತು ಜಂಟಿಗಳು ಅಂದ್ಬಿಟ್ಟು ಟಾಸ್ಕ್ ನಡೀತಾ ಇರೋದ್ರಿಂದ ಜಂಟಿಗಳಾಗಿ ಇರುವಂತಹ ಕರಿಬಸಪ್ಪ ಮತ್ತು RJ ಅಮಿತ್ ಅವರು ಒಟ್ಟಿಗೆ ಡಬಲ್ ಎಲಿಮಿನೇಷನ್ ತರ ಜಂಟಿಗಳಾಗಿ ಈ ಒಂದು ಬಿಗ್ ಬಾಸ್ ಮನೆಯಿಂದ ಮೊದಲನೇ ವಾರ ಎಲಿಮಿನೇಟ್ ಆಗಿದ್ದಾರೆ. ಇನ್ ಕೇಸ್ ಏನಾದ್ರೂ ಈ ಒಂಟಿಗಳು ಜಂಟಿಗಳು ಅನ್ನೋ ಟಾಸ್ಕ್ ಇಲ್ಲ ಅಂದಿದ್ರೆ, ಇಂಡಿವಿಜುವಲ್ ಗೇಮ್ ನ ಆಡ್ಸಿದ್ರೆ ಈ ಒಂದು ಮೊದಲನೇ ವಾರ ಎಲ್ಲೋ ಕರಿಬಸಪ್ಪ ಅವ್ರು ಸೇವ್ ಆಗ್ತಿದ್ರು, RJ ಅಮಿತ್ ಅವರು ಎಲಿಮಿನೇಟ್ ಆಗ್ತಾ ಇದ್ರು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ಅಟ್ಲೀಸ್ಟ್ ಅಲ್ಲಲ್ಲಿ ಆದ್ರೂ ಏನು ಕರಿಬಸಪ್ಪ ಅವರು ಮಾತಿನ ಮೂಲಕ, ಡೈಲಾಗ್ ನ ಮೂಲಕ, ಜನಗಳ ಜೊತೆಗೆ ಬೆರೆಯೋದ್ರ ಮೂಲಕ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಎಂಟೈರ್ ಈ ವೀಕ್ ನಲ್ಲಿ ಎಲ್ಲೂ ನಮಗೆ RJ ಅಮಿತ್ ಅವ್ರು ಕಾಣಿಸಿದ್ದೇ ಇಲ್ಲ ಎಪಿಸೋಡ್ಗಳಲ್ಲಿ. ಸೊ ಜನರಿಗೆ ಇವರು ಮುಂದಿನ ದಿನಗಳಲ್ಲಿ ಕಂಟೆಂಟ್ ನೀಡೋದು ಡೌಟ್ ಅಂತ ಅನ್ಸಿದ್ಯೋ ಏನೋ. ಕಮ್ಮಿ ವೋಟಿಂಗ್ ತಗೊಂಡು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂತಹವರು RJ ಅಮಿತ್ ಅವರು ಮತ್ತೆ ಕರಿಬಸಪ್ಪ ಅವರು. ನಿನ್ನೆ ನಡೆದಂತಹ ವಾರದ ಕತೆ ಕಿಚ್ಚನ ಜೊತೆ ಫುಲ್ ಎಪಿಸೋಡ್ ನ ರಿವ್ಯೂ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ವಿನಯ್ ರಾಜ್ ಟಾಕ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಬಿಗ್ ಬಾಸ್ ನ ಎಲ್ಲ ಎಪಿಸೋಡ್ ನ ಕುರಿತು, ಪ್ರೋಮೋನ ಕುರಿತು ನಾನು ಅದರಲ್ಲಿ ರಿವ್ಯೂಸ್ ನ ಮಾಡ್ತಾ ಇರ್ತೇನೆ. ಅಂಡ್ ಕರೆಂಟ್ ಅಫೇರ್ಸ್ ನ ಕುರಿತಂತಹ ಡೀಟೇಲಿಂಗ್ ಎಕ್ಸ್ಪ್ಲನೇಷನ್ಸ್ ಸಹ ನನ್ನ ಒಂದು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಚಾನಲ್ಗೆ ವಿಸಿಟ್ ಮಾಡಿ ಫುಲ್ ವಿಡಿಯೋನ ನೋಡಿ. ಥ್ಯಾಂಕ್ ಯು.